ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನು ಹೊಸದಾಗಿ ವಿಡಿಯೋ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಕೆಲವರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ. ಅಂದರೆ ಯುದ್ಧದ ಭೀತಿಯಿಂದಾಗಿ ಭಾರತದಂಥ ತೈಲ ಅವಲಂಬಿತ ದೇಶಗಳಲ್ಲಿ ಆತಂಕ ಮೂಡಿಸಿರುವುದು ನಿಜ. ಒಂದು ವೇಳೆ ಯುದ್ಧದ ಕಾರಣದಿಂದ ತೈಲ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡರೆ ಭಾರತದ ಪರಿಸ್ಥಿತಿ ಏನಾಗಬಹುದು ಗಮನಿಸಿದ್ದೀರಾ ಸ್ನೇಹಿತರೆ? ನಮ್ಮ ಬಳಿಗೆ ಇಷ್ಟು ದಿನದ ಸಂಗ್ರಹವಿದ್ದ ಅಂತ ತಿಳಿಯಲು ವಿಡಿಯೋನ ನೋಡಿ ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರೆ, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಇತ್ತೀಚಿನ ಸಂಸತ್ತಿನಲ್ಲಿ ನೀಡಿದ ಮಾಹಿತಿಯಂತೆ ಭಾರತವು ಪ್ರಸ್ತುತ ಒಟ್ಟು 74 ದಿನಗಳ ತೈಲ ಸಂಗ್ರಹವನ್ನು ಹೊಂದಿದೆ. ವಿವಿಧ ತೈಲ ಕಂಪನಿಗಳ ತಮ್ಮ ಸಂಸ್ಕರಣಾ ಘಟಕಗಳ ಮತ್ತು ಪೈಪ್ಲೈನ್ಗಳಲ್ಲಿ ಸುಮಾರು 64 ದಿನಗಳ ಬಳಕೆಗಳಷ್ಟು ದಾಸ್ತಾನವನ್ನು ಹೊಂದಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರೆ, ಯುದ್ಧದ ಎಫೆಕ್ಟಿಂದಾಗಿ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ನಿಯಮದಂತೆ ಪ್ರತಿ ದೇಶವು 60 ದಿನಗಳ ಸಂಗ್ರಹವನ್ನು ಹೊಂದಿರಬೇಕು. ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಅಲ್ಮೂರ್ ಜಲಸಂಧಿ ಬಂದಾದರೆ ಭಾರತಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ ಸ್ನೇಹಿತರೆ. ಭಾರತದ 65% ತೈಲನ ಆಮದಿನ ಪೈಕಿ ಅರ್ಧಕ್ಕಿಂತ ಹೆಚ್ಚು ಈ ಮಾರ್ಗ ಮೂಲಕವೇ ಬರ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಚ್ಚಾ ತೈಲ ಬೆಲೆ ಪ್ರತಿ ಲೀಟರ್ಗೆ ಮತ್ತು ಪ್ರತಿ ದೇಹದ ನಮ್ಮ ಪೆಟ್ರೋಲ್ಗೆ ದುಪ್ಪಟ್ಟು ಹೆಚ್ಚಾಗಬಹುದು. ಹೌದು ಸ್ನೇಹಿತರೆ, ಸಾರಿಗೆ ವೆಚ್ಚ ಮತ್ತು ಹಣದಬ್ಬರದಲ್ಲಿ ಕೂಡ ಹೆಚ್ಚಿನ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಪೆಟ್ರೋಲು ಈಗ ಯುದ್ಧದ ಸಮಯದಲ್ಲಿ ಏನಲ್ಲಿ ಯುದ್ಧ ಆಗ್ತಿದೆ, ಅದಕ್ಕೋಸ್ಕರ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಕೆಲವೊಬ್ಬರು ಬ್ಯಾರೆಲ್ಗಟ್ಟಲೆ ಪೆಟ್ರೋಲನ್ನು ಡೀಸೆಲನ್ನು ಸ್ಟಾಕ್ ಇಟ್ಕೊಳ್ತಿದ್ದಾರೆ, ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ದಿಂದ ಸ್ನೇಹಿತರೆ. ಏನೇನು ನೋಡಬೇಕು ಸ್ನೇಹಿತರೆ, ಪೆಟ್ರೋಲ್ ಮತ್ತು ಟ್ರಾನ್ಸ್ಪೋಸ್ ಆಗುತ್ತಾ ಅಥವಾ ಏನಾಗುತ್ತಂತ ಇನ್ನೂ ತಿಳಿದು ಬಂದಿಲ್ಲ. ತಿಳಿದು ಬಂದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಮತ್ತು ಅಲ್ಲಿವರೆಗೂ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಾನು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ನೋಡಬಹುದು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದು ಹೇಗೆಂದರೆ ಕೆಳಗಡೆ ಕಾಣ್ತಿರೋ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಸ್ನೇಹಿತರೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಹಾಕಿ ಮತ್ತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ, ಯಾಕಂದರೆ ಪೆಟ್ರೋಲ್ ಬೆಲೆಯನ್ನು ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇನ್ನೇನು ನೋಡಬೇಕು ಸ್ನೇಹಿತರೆ, ಈ ಯುದ್ಧದ ಎಫೆಕ್ಟ್ನಿಂದಾಗಿ ಎಲ್ಲ ನಮ್ಮ ದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಸ್ನೇಹಿತರೆ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ನಿಮಗೆ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿ